ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಂದು 10ನೇ ದಿನ ವ್ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತು ನಾನು ಹೇಳ್ದಂಗೆ ಹೇಗೆ ರೋಲಿಂಗ್ ಶೀಟ್ರ್ ಕೂರಿಸ್ತೀವಿ ಅದನ್ನೆಲ್ಲ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ನಮ್ಮ ಕೆಲಸದ ಹುಡುಗರು ಇನ್ನೂ ಬಂದಿರಲಿಲ್ಲ, ಹಂಗಾಗಿ ಕನೆಕ್ಷನ್ ಹಾಕ್ದೆ ನಾನೇ. ಕನೆಕ್ಷನ್ ಹಾಕಿ ಕಾಯ್ತಿದ್ದೀನಿ. ಮೊದಲು ಹೇಗಿದೆ ಅಂತ ನೋಡ್ಕೊಬಿಡಿ ಗಾಯ್ಸ್. ಹೀಗಿದೆ, ಆಮೇಲೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಜ್ಜ ಸಿಕ್ಕಿದ್ರು. ಅವರು ಏನು ಅಂತ ಕೇಳಿದರು, ಅವರು ಏನು ಮಾತಾಡಲಿಲ್ಲ. ಹಂಗೆ ಏನಿದೆ ಮಾತಾಡಿ ಏನಾದ್ರು. ಏನು ಮಾತಾಡೋದು ಅವ್ರೇನು ಮಾತಾಡಲಿಲ್ಲ, ಸುಮ್ಮನೆ ಹಾಗೆ ನೋಡ್ತಿದ್ರು ನಾನು ಏನು ವಿಡಿಯೋ ಮಾಡ್ತಿದ್ದೆ ಅಂತ. ಆಮೇಲೆ ಕ್ಯಾಮ್ರಾ ನಾನು ನೋಡ್ಬೇಕಂದ್ರು ಹಂಗಾಗಿ ತೋರಿಸ್ದೆ ಅಷ್ಟೇ. ಮೊದಲು ಈ ಥರ ಮಾರ್ಕ್ ಹಾಕ್ಕೊಂಡು ಇದಕ್ಕೆ ಎಲ್ ಪಟ್ಟಿ ಹೊಡಿಬೇಕು. ಈ ಥರ ಮಾರ್ಕ್ ಹಾಕೊಂಡು 3 ಸೈಡ್ ಮಾರ್ಕ್ ಹಾಕೊಂಡು ಕಟ್ ಮಾಡಿ ಕಟಿಂಗ್ ಮಿಷಿನಲ್ಲಿ ಎಲ್ ಪಟ್ಟಿ ಹೊಡಿಬೇಕು. ಗೈಸ್ ಈಗ ಪಟ್ಟಿ ಹೊಡೆದಾಯ್ತು, ತೋರಿಸ್ತೀನಿ ನೋಡಿ. ಪಟ್ಟಿ 3 ಸೈಡ್ ಹೊಡೆದಾಗಿದೆ. ಮೇಲ್ಗಡೆ ನಾನು ತೋರಿಸ್ತೀನಿ ಪ್ಲೇಟು. ಆ ಪ್ಲೇಟ್ ಕೂರಿಸ್ಬೇಕು ಮೊದಲು. ಆ ಪ್ಲೇಟ್ ಕೂರಿಸಾದ್ಮೇಲೆ ಇದಕ್ಕೆ ಡ್ರಮ್ ಅಂತ ಹೇಳ್ತಾರೆ. ಇದು ಪೈಪು ಆ್ಯಕ್ಚುಲಿ, ಇದಕ್ಕೆ ಡ್ರಮ್ ಅಂತ ಹೇಳ್ತಾರೆ. ಇದನ್ನು ಕೂರಿಸ್ಬೇಕು. ಆಮೇಲೆ ನೋಡ್ತಿದ್ದೀರಾ, ಇದನ್ನು ಕೂರಿಸ್ಬೇಕು. ಗೈಸ್ ಇದೆ ರೋಲಿಂಗ್ ಶೀಟ್ರ್ ಮೇಯ್ನು ಹೇಳ್ಬೇಕಂದ್ರೆ. ಇದಕ್ಕೆ ಟ್ರಿಪ್ಸ್ ಅಂತ ಹೇಳ್ತಾರೆ, ನೇಮ್ ಬಂದ್ಬಿಟ್ಟು ಟ್ರಿಪ್ಸ್ ಅಂತ. ಇದನ್ನೀಗ ತಗೊಂಡೋಗಿ ಅದಕ್ಕೆ ಪೋಣಿಸ್ತೀವಿ, ಅಂದರೆ ಜೋಡಿಸ್ತೀವಿ. ತೋರಿಸ್ತೀವಿ ಹೆಂಗೆ ಜೋಡಿಸ್ತೀವಿ ಅಂತ ಹೇಳಿ. ಈ ಥರ ಸ್ಲೈಡ್ ಮಾಡ್ಬೇಕು ಗೈಸ್. ಈ ಥರ ರೋಲಿಂಗ್ ಶೀಟನ್ನು ಸ್ಲೈಡ್ ಮಾಡಬೇಕು ತಂದು. ಆಮೇಲೆ ಈ ಥರ ಲಾಕ್ ಮಾಡಬೇಕು. ಬಟನ್ ಸ್ಕ್ರೂ ಡ್ರೈವರಲ್ಲಿ ಬಾಟಮ್ನು ಇದೇ ರೀತಿ ಸ್ಲೈಡ್ ಮಾಡಿ ಕೂರಿಸ್ಬೇಕು. ಬಾಟಮ್ ಹಾಕೋದಕ್ಕೆ ಈ ಥರ ಲಾಸ್ಟಿಗೆ ಎಂಡಿಂಗ್ ಕೂರಿಸ್ಬೇಕು. ಇದು ಬಾಟಮು. ಎಲ್ರಿಗೂ ಸಹಜವಾಗಿ ಗೊತ್ತಿರುತ್ತೆ ಬಾಟಮ್ ಅಂದರೆ ಏನಂತ. ಎಸ್ ನೋಡಿ, 4 ಇದು ರೋಲಿಂಗ್ ಶೀಟ್ರು ಫಿಟ್ ಆಗಿದೆ. ಇನ್ನೊಂದು ಫಿಟ್ ಮಾಡಬೇಕಿತ್ತು, ಕತ್ಲಾಗಿದೆ. ಇದು ಫಿಟ್ ಮಾಡ್ತಿದ್ದೀವಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ರೋಲಿಂಗ್ ಶೀಟ್ರು ಹೆಂಗೆ ಫಿಟ್ ಮಾಡೋದಂತ ತೋರಿಸಿದ್ದೀನಿ. ಆದರೆ ರೋಲಿಂಗ್ ಶೀಟ್ರದ್ದು ಟ್ರಿಪ್ ಅಂತ ಹೇಳಿದ್ದೆ. ಟ್ರಿಪ್ಪು ಹೇಗೆ ಜೋಡಿಸೋದು ಅಂತ ಬೇಕಂದರೆ ಕಮೆಂಟ್ ಹಾಕಿ ಗಾಯ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸರಿ ಗಾಯ್ಸ್, ನಾಳೆ ಸಿಗೋಣ, ಬಾಯ್.